ಧರ್ಮಸ್ಥಳದಲ್ಲಿ ಬರ್ಬರವಾಗಿ ಸಾವಿಗೀಡಾದ ಯುವತಿ ಸೌಜನ್ಯಳಿಗೆ ನ್ಯಾಯ ಕೊಡಿಸುವುದಾಗಿ ಹೇಳುವ ನೆಪದಲ್ಲಿ ಒಂದೆರಡು ತಿಂಗಳುಗಳಿಂದ ಆಗ್ತಾ ಇರುವ ಆತಂಕಕಾರಿ ಘಟನೆಗಳ ಬಗ್ಗೆ ಬಹುತೇಕರಿಗೆ ತಿಳಿದೇ ಇದೆ. ಸೌಜನ್ಯಳಿಗೆ ನ್ಯಾಯ ಕೊಡಿಸುವುದನ್ನು ಬಿಟ್ಟು ಅದನ್ನು ರಾಜಕೀಯ ದುರುದ್ದೇಶಕ್ಕಾಗಿ ಬಳಸಿಕೊಳ್ಳಲಾಯಿತು. ಒಂದು ಪಕ್ಷದ ಮೇಲೆ ಗೂಬೆ ಕೂಡಿಸುವುದು, ಹಿಂದೂಗಳ ಧಾರ್ಮಿಕ ಸ್ಥಳವಾಗಿರುವ ಧರ್ಮಸ್ಥಳದ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸುವ ಸಲುವಾಗಿ ಯಾವ್ಯಾವುದೋ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಎಐ ವಿಡಿಯೋ ಮೂಲಕ ಒಂದಷ್ಟು ಜನರನ್ನ ನಂಬಿಸುವವರೆಲ್ಲರೂ ಈಗ ಕೇಸ್ ಎದುರಿಸ್ತಾ ಇದ್ದಾರೆ. ಈ ಕೇಸ್ ಬಗ್ಗೆ ರಾಜ್ಯ ಮಹಿಳಾ ಆಯೋಗದ ವಿರುದ್ಧವೂ ಒಂದಷ್ಟು ಮಂದಿ ಕಿಡಿಕಾರಿದ್ದು ಇದೆ. ರಾಜ್ಯ ಮಹಿಳಾ ಆಯೋಗವು ಸೌಜನ್ಯ ಪ್ರಕರಣದ ತನಿಖೆಯನ್ನ ಮೊದಲು ಆರಂಭಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ನಂತರ ಎಸ್ಐಟಿ ತನಿಖೆ ಆರಂಭ ಆಯಿತು. ಆದರೆ ಇದರ ನಡುವೆಯೇ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ವಿಡಿಯೋ ಮಿಸ್ಯೂಸ್ ಆಗಿದ್ದು, ಅದರಲ್ಲಿ ಒಂದು ಕಾಮೆಂಟ್ನಲ್ಲಿ ನಿಮ್ಮನ್ನು ರೇಪ್ ಮಾಡಲಾಗುವುದು ಅಂತ ಹೇಳಲಾಗಿತ್ತು ಎಂದಿದ್ದಾರೆ. ಕೊನೆಗೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಆಧಾರದ ಮೇಲೆ ಪೊಲೀಸರಲ್ಲಿ ದೂರು ದಾಖಲಾದಾಗ ಅವರು ತನಿಖೆ ನಡೆಸಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ರು. ಆದರೆ ಆಶ್ಚರ್ಯ ಏನ್ ಗೊತ್ತಾ ಎನ್ನುತ್ತಲೇ ಅಚ್ಚರಿಯ ವಿಷಯವನ್ನ ರಿವೀಲ್ ಮಾಡಿದ್ದಾರೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅದೇನೆಂದ್ರೆ ಎಲ್ಲರಿಗೂ ತಿಳಿದಿರುವಂತೆ ಅದು ಫೇಕ್ ಅಕೌಂಟ್ ಆಗಿತ್ತು. ಅಂದ್ರೆ ಬೇರೆಯವರ ಹೆಸರಿನಲ್ಲಿ ತೆರೆದ ಅಕೌಂಟ್ ಆಗಿತ್ತು. ಆದರೆ ವಿಷಯ ಅದಲ್ಲ, ಆ ಅಕೌಂಟ್ ಒಬ್ಬ ಲೇಡಿಗೆ ಸೇರಿದ್ದಾಗಿತ್ತು ಎನ್ನುವ ಶಾಕಿಂಗ್ ಸುದ್ದಿಯನ್ನ ಹೇಳಿದ್ದಾರೆ. ಆಕೆ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯಾಗಿದ್ಲು. ನಾವೇನಾದ್ರೂ ಸ್ವಲ್ಪ ಮುಂದೆ ಹೋಗಿದ್ರೆ ಆಕೆ ಅರೆಸ್ಟ್ ಕೂಡ ಆಗ್ತಾ ಇದ್ಲು ಎನ್ನುತ್ತಲೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇಂಥ ಅಸಭ್ಯ ಕಾಮೆಂಟ್ ಹಾಕಿದ್ರೆ ಏನೆಲ್ಲ ಸಮಸ್ಯೆ ಎದುರಿಸಬೇಕಾಗುತ್ತೆ ಎನ್ನುವ ಬಗ್ಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.